ವಿಶೇಷವಾಗಿ ಶರಣ್ಯ ಬಸಪ್ಪ ಅವ್ರ ಬಗ್ಗೆ ಇಡೀ ಕರ್ನಾಟಕಕ್ಕೆ ಗೊತ್ತಿದೆ. ಅವರೆಷ್ಟು ಸಮಾಜ ಸೇವೆಯಲ್ಲಿ ತಲ್ಲೀನರಾಗಿದ್ದಾರೆ ಅಂದ್ರೆ ನಾವು ಮಾಡ್ತಿರೋದು ಏನೇನೂ ಅಲ್ಲ. ನೋಡಿ, ಮೂಕ ಜೀವಿ ಆಗಿರ್ತಕ್ಕಂಥ ಅವರು ಎಷ್ಟೋ ಸಾವಿರಾರು ಅಡಿ ಜಾಗದಲ್ಲಿ ಇರ್ತಕ್ಕಂಥ ಗಂಗೆ ಮಾತೆಯನ್ನ ಕಂಡಿಡಿದು ರೈತರ ಕಣ್ಣೀರನ್ನ ಒರೆಸ್ತಾ ಇದ್ದಾರೆ ಅಂದ್ರೆ ನಿಜವಾಗ್ಲೂ ಭೂಮಿ ಮೇಲೆ ಇರ್ತಕ್ಕಂಥ ನಡೆದಾಡುವ ದೇವರು ಅಂತ ನಾನು ಹೇಳ್ಬಿಟ್ಟಿದ್ದೀನಿ. ಮೊದಲನೇ ಆದ್ಯತೆ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿ ಅವ್ರನ್ನ ನಡೆದಾಡುವ ದೇವರು ಅಂತ ಕರೀತಾರೆ. ಎರಡನೇದಾಗಿ ನಾನೇನಾದ್ರೂ ನೋಡಿದ್ರೆ ಅದು ಶರಣ್ಯ ಬಸಪ್ಪ ಅವರು. ದಯವಿಟ್ಟು ಅವರಿಗೆ ಭಗವಂತ ಇನ್ನೂ ಆಯುಷ್ ಜಾಸ್ತಿ ಮಾಡ್ಬೇಕು. ಕಾರಣ ಏನಂತ ಹೇಳಿದ್ರೆ ಅವರಿಂದ ಲೋಕ ಕಲ್ಯಾಣ ಕೆಲಸಗಳು ಸಾವಿರಾರು ಆಗ್ಬೇಕಾಗಿದೆ. ಹಾಗೆ ವಿಶೇಷವಾಗಿ ಸರಳತೆಯಲ್ಲಿ ನಿಜವಾಗ್ಲೂ ಒಂದು ಮುಗ್ಧತೆ ಜೀವವನ್ನ ನಾನು ನೋಡಿದ್ದು ಆನಂದಣ್ಣ ಅವರು. ನಿಜವಾಗ್ಲೂ ಹೇಳ್ತಾ ಇದೀನಲ್ಲ, ಅವರ ಸರಳತೆ, ಅವರ ವ್ಯಕ್ತಿತ್ವ ತುಂಬಾ ದೊಡ್ಡದು. ಅವರು ನಿಜವಾಗ್ಲೂ ಎಷ್ಟೋ ಜನರ ಯುವಕರಿಗೆ ಮಾದರಿ ಆಗ್ತಾರೆ. ಇವತ್ತು ಕರ್ನಾಟಕದಲ್ಲಿ ಎಷ್ಟೋ ಜನರು ಕಷ್ಟದಲ್ಲಿ ಇರ್ತಕ್ಕಂಥವ್ರಿಗೆ ಹೋಗಿ ಅವರ ಕಣ್ಣೀರು ಒರೆಸಿ ಬರ್ತಿದ್ದಾರೆ. ಇವತ್ತು ಬಹಳ ಸಂತೋಷ ಆಗುತ್ತೆ. ದೇವರ ರೂಪದಲ್ಲಿ ನಾವು ನೋಡ್ಬೋದು ಅವ್ರನ್ನ. ನಿಜವಾಗ್ಲೂ ಶನೇಶ್ವರ ಸ್ವಾಮಿಯ ಇನ್ನೊಂದು ರೂಪ ಅಂತ ಕಣ್ಣೀರು ಒರೆಸ್ಬೇಕು ಅಂದ್ರೆ ಆ ಭಗವಂತನಿಂದನೇ ಸಾಧ್ಯ. ಆದ್ರೆ ಭಗವಂತ ಬರೋದಕ್ಕೆ ಪುರ್ಸೋತಿಲ್ಲ. ಹಾಗಾಗಿ ಇಂಥ ವ್ಯಕ್ತಿಗಳನ್ನ ಭೂಮಿಗೆ ಕಳಿಸ್ಕೊಡ್ತಾರೆ. ಸೊ ಅವ್ರಿಗೊಂದ್ಸತಿ ಜೋರಾಗಿ ಕ್ಲಾಸ್ ಮಾಡಿ. ಮುಖ್ಯವಾಗಿ ನಮಗೆ ಸನ್ಮಾನ ಅನ್ನೋದಕ್ಕಿಂತ ಮುಖ್ಯವಾಗಿ ನಿಮ್ಮೆಲ್ಲರೂ ಪ್ರೀತಿ ಆಶೀರ್ವಾದ ಸದಾ ನಮ್ಮ ಮೇಲೆ